ನಮ್ಮ ಹೆಸರು ಅಂಬರೀಷ್ ಅಂತ, ಇಲ್ಲೇ ಬೆಂಗಳೂರು ಕೊಡಿಗೇಳಿಲಿರೋದು. ನಾವು ಪ್ಲಂಬಿಂಗ್ ಕಾಂಟ್ರಾಕ್ಟ್ರು. ಪ್ರೆಸೆಂಟ್ ಈಗ ನಮ್ಮ ಮನೇಲಿ ನಾನು ನಮ್ಮ ಮಿಸಸ್ ಇಬ್ಬರೇ ಇರೋದು. ಇಲ್ಲಿ ಪಕ್ಕದಲ್ಲಿ ಒಂದು ಕನ್ಸ್ಟ್ರಕ್ಷನ್ ನಡೀತಾ ಇತ್ತು. ನಾವು ಸ್ಟಾರ್ಟ್ ಮಾಡಿದಾಗ ಅವರು ಹೋಗಿ ಕೇಳಿದೆ ನಾನು, ಹಿಂಗೆ ಒಂದು 2 ಕಡೆ ರೆಫರ್ ಮಾಡಿದ್ರು ಅವರು. 2 ಕಡೆ ನಾನು ಟ್ರೈ ಮಾಡಿದೆ, ಆಗಲಿಲ್ಲ. ಆಮೇಲೆ ಅವರು ವೃದ್ಧಿ ಫೈನಾನ್ಸ್ ಬಗ್ಗೆ ಹೇಳಿದರು. ಆಗ ಅಲ್ಲಿಗೋಗಿ ವಿಚಾರಿಸಿದಾಗ ಯಾರೋ ಒಂದಿಬ್ಬರು ವೃದ್ಧಿ ಫೈನಾನ್ಸ್ ಬಂದಿದ್ರು, ಇಲ್ಲಿಗೆ ಬಂದು ವಿಸಿಟ್ ಮಾಡಿದರು. ಮಾಡಿಬಿಟ್ಟು ಆದಮೇಲೆ ನಮ್ಗೆ ಕಾಲ್ ಮಾಡಿದರು. ಒಂದು 2 ಡೇಸ್ಗೆ ಕಾಲ್ ಬ್ಯಾಕ್ ಮಾಡಿದರು. ನಾವು ಅಲ್ಲಿಗೋಗಿ ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ವೆರಿಫಿಕೇಷನ್ ಎಲ್ಲ ಆದಮೇಲೆ ಒಂದು 15 ಡೇಸ್ಗೆಲ್ಲ ಲೋನ್ ಸ್ಯಾಂಕ್ಷನ್ ಆಯಿತು. ನಾವು ವೃದ್ಧಿ ಫೈನಾನ್ಸಿಂದ 18 ಲ್ಯಾಕ್ ತೊಗೊಂಡಿದ್ವಿ. ಒಂದು 2-3 ಬ್ಯಾಂಕಲ್ಲಿ ಟ್ರೈ ಮಾಡಿದ್ವಿ, ಎಲ್ಲೂ ಆಗಲಿಲ್ಲ ಲೋನ್ ನಮಗೆ. ಆಮೇಲೆ ವೃದ್ಧಿ ಫೈನಾನ್ಸ್ಗೆ ಹೋದ್ಮೇಲೆ ನಮಗೊಂದು 15 ಡೇಸಲ್ಲೆಲ್ಲ ಲೋನ್ ಸ್ಯಾಂಕ್ಷನ್ ಆಗೋಯಿತು. ನಾವು ಮನೆ ಸ್ಟಾರ್ಟ್ ಮಾಡಿ ಒಂದು 6 ಮಂತ್ಗೆಲ್ಲ ಮನೆ ಫಿನಿಷಿಂಗ್ ಆಗೋಯಿತು. ಫೈನಾನ್ಸಿಂದ ನಮಗೆ 3 ಮಂತಲ್ಲಿ 3 ಕಂತಲ್ಲಿ ಲೋನ್ ಎಲ್ಲ ಕ್ಲಿಯರ್ ಮಾಡಿಬಿಟ್ರು. ಮನೆ ಫಿನಿಷಿಂಗ್ ಆಗಿದ ತಕ್ಷಣ ಫುಲ್ ಅಮೌಂಟೆಲ್ಲ ಕ್ಲಿಯರ್ ಮಾಡಿಬಿಟ್ರು. ಸೆಪ್ಟೆಂಬರ್ 24ಗೆ ನಮಗೆ ಅಮೌಂಟ್ ರಿಲೀಸ್ ಆಯಿತು. ಈಗ ಮಾರ್ಚ್ 4ಗೆ ನಾವು ಗೃಹ ಪ್ರವೇಶ ಮಾಡ್ಕೊಂಡು ಮನೆಗೆ ಬಂದಿದ್ವಿ. ನಾವು ಈ ಮನೆಗೆ ಬರೋಕ್ಕೆ ಮೊದಲು ಬಾಡಿಗೆ ಮನೇಲಿದ್ವಿ, ಇದು ಪಕ್ಕದ ಏರಿಯಾದಲ್ಲಿ. ಈ ಮನೆಗೆ ಬಂದ ಮೇಲೆ ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಾಗಿದ್ದೀವಿ. ನನ್ನ ಫ್ರೆಂಡ್ಸ್ಗೆ ಒಂದು 2-3 ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ನಮ್ಮ ಮನೆ ಪಕ್ಕದಲ್ಲೇ. ಅವ್ರಿಗೆ ಹೇಳಿದ್ದೀನಿ, ಇಲ್ಲೇ ಇದೆ ಫೈನಾನ್ಸಲ್ಲಿ ತೊಗೊಳ್ಳಿ, ಬೇಗ ಆಗುತ್ತೆ ಅಂತ. 1 ವೀಕ್ ಆಯಿತು, ಅವರು ತೊಗೊಂಡೋಗಿ ಡಾಕ್ಯುಮೆಂಟ್ ಎಲ್ಲ ಸಬ್ಮಿಟ್ ಮಾಡಿದ್ದಾರೆ.